ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷದ ತನಕ ಮುಖ್ಯಮಂತ್ರಿ ಆಗಿರ್ತಾರೆ, ಪೂರ್ಣಾವಧಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ಬಣದ ನಾಯಕರು ಮಾತಾಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಬಳಿಕ 2.5 ವರ್ಷ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವರು ಮುಖ್ಯಮಂತ್ರಿ ಆಗೋದನ್ನ ಯಾರ ಕೈಲೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಮಾತಾಡ್ತಿದ್ದಾರೆ. ಆದರೆ ಕೆ ಎನ್ ರಾಜಣ್ಣ ಅವರು ಆಡಿದಂತಹ ಒಂದು ಮಾತು, ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಹಕಾರ ಸಚಿವ, ಸಿದ್ದರಾಮಯ್ಯ ಇದ್ರಷ್ಟೇ ಇರ್ತೀನಿ, ಇಲ್ಲ ಅಂದ್ರೆ ನಾನು ಇರೋದಿಲ್ಲ ರಾಜಕಾರಣದಲ್ಲಿ. ಈ ಮಾತನ್ನ ಹೇಳಿದ ಮೇಲೆ ಮತ್ತೊಂದು ಮಾತನ್ನ ಹೇಳ್ತಾರೆ, ಅರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನನಗೇನು ಮಾಡ್ಲಿಕ್ಕಾಗತ್ತೆ. ಇಂಥದ್ದೊಂದು ಮಾತಿನ ಬಳಿಕವೇ ರಾತ್ರೋರಾತ್ರಿ ರಾಜ್ಯ ಕಾಂಗ್ರೆಸ್ ಘಟಕಕ್ಕೆ ಸಣ್ಣದು ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಇದು ಬೇರೆಯದ್ದೇ ರೀತಿಯಾದಂತಹ ಸಂದೇಶ ಕೊಡುವಂತಹ ಸರ್ಜರಿ ಆಗಿದೆ. ಇದೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಿಂದುಳಿದ ಸಮಾಜದ ರಮೇಶ್ ಬಾಬು ಅವರು ಹಿಂದೆ MLC ಆಗಿದ್ರು, ಕಾಂಗ್ರೆಸ್ನಲ್ಲಿ MLC ಆಗಬಹುದಾದಂತಹ ಸಾಧ್ಯತೆಗಳು ಈಗ ನಿಚ್ಚಳವಾಗಿದೆ. ಯಾಕಂದ್ರೆ ರಮೇಶ್ ಬಾಬು ಅವರನ್ನ KPCC ಸೋಷಿಯಲ್ ಮೀಡಿಯಾ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಅವರನ್ನ ಆ ಸ್ಥಾನದಿಂದ ಕಿತ್ತು ಹಾಕಿ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಐಶ್ವರ್ಯ ಮಹದೇವ್ ಅವರನ್ನ KPCC ಸೋಷಿಯಲ್ ಮೀಡಿಯಾ ವಿಭಾಗದ ಅಧ್ಯಕ್ಷೆಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ರಾತ್ರೋರಾತ್ರಿ ಆದಂತಹ ಈ ಆದೇಶ ಬಹುಮುಖ್ಯವಾದಂತಹ ಸಂದೇಶ ನೀಡ್ತಾ ಇದೆ. ಡಿಜಿಟಲ್ ದಂಡನಾಯಕಿಯನ್ನ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆಯಾಗಿ ಮಾಡಿಸಿದ್ದಾರೆ ಅಥವಾ ಮಾಡಿದ್ದಾರೆ ಅನ್ನೋದಾದ್ರೆ ಯಾಕೆ? ಏನು ರಾಜಣ್ಣ ಅವರು ಹೇಳ್ತಿದ್ದಾರೆ, ಸೆಪ್ಟೆಂಬರ್ ಕ್ರಾಂತಿ, ಮತ್ತೆ ಏನು ಡಿ ಕೆ ಶಿವಕುಮಾರ್ ಬಣದ ನಾಯಕರು ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎನ್ನುವಂತಹ ದಂಗೆಯ ಮುನ್ಸೂಚನೆ. ಇವೆಲ್ಲದರ ಜೊತೆಯಲ್ಲಿ ಮುಂದೊದಗಬಹುದಾದಂತಹ ಡಿಜಿಟಲ್ ದಂಗೆಗೋ ಅಥವಾ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಉಮೇದಿನಲ್ಲಿರುವಂತಹ ಅಥವಾ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತಹ ಚರ್ಚೆ ಏನಾಗ್ತಿದೆ ಅದ ಕಾರಣಕ್ಕೋ ಈ ಡಿಜಿಟಲ್ ದಂಡನಾಯಕಿಯನ್ನ ನೇಮಕ ಮಾಡಿರುವಂತಹ ಒಂದು ಆದೇಶ 3 ಸಂದೇಶ ನೀಡ್ತಾ ಇದೆ. ನಂಬರ್ 1, ಏನು ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ಒಂದು ಪಟ್ಟಿ ತಗೊಂಡೋಗಿದ್ರು ಸಿದ್ದರಾಮಯ್ಯ ಅವರು ಬರಿಗೈಲಿ ಬಂದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲೇ ಇದ್ದುಕೊಂಡು ಅವರ ಬಣದ ಐಶ್ವರ್ಯ ಅವರನ್ನ ಡಿಜಿಟಲ್ ದಂಡನಾಯಕಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ರಮೇಶ್ ಬಾಬು ಅವರನ್ನ ಆ ಸ್ಥಾನದಿಂದ ಕಿತ್ತಾಕಿದ್ದಾರೆ ಅನ್ನೋದಾದ್ರೆ ಅವರಿಗೆ ಮತ್ತೊಂದು ಅವಕಾಶ ಕೊಡಲೇಬೇಕಲ್ವಾ? ಅಂದ್ರೆ ಅವರು ಪರಿಷತ್ ಸದಸ್ಯರಾಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಮತ್ತೊಂದನ್ನು ಆ್ಯಡ್ ಮಾಡ್ಕೋಬಹುದು. ಸಿದ್ದರಾಮಯ್ಯ ಅವರು 2013-18ರಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ರು, ಆಗ ಅವರ ಮಾಧ್ಯಮ ಸಲಹೆಗಾರರಾಗಿದ್ದಂತಹ ದಿನೇಶ್ ಅಮೀನ್ಮಟ್ಟು ಅವರು ಕೂಡ ಪರಿಷತ್ ಸದಸ್ಯರಾಗ್ತಾರೆ ಅನ್ನೋದು ಈ ನೇಮಕದ ನಂತರ ಕೇಳಿ ಬರ್ತಿರುವಂತಹ ಚರ್ಚೆ ಅಥವಾ ಸಂಗತಿ. ಯಾಕೆ ಡಿಜಿಟಲ್ ದಂಡನಾಯಕಿಯ ನೇಮಕವನ್ನ ಹೇಗೆ ಮಾಡಿದ್ರು? ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿತ್ತಾ ಅಥವಾ KPCC ಅಧ್ಯಕ್ಷರಿಗೆ ಮಾತ್ರ ಗೊತ್ತಿತ್ತಾ ಅಥವಾ ಇಬ್ಬರಿಗೂ ಗೊತ್ತಿದ್ರೆ ಒಂದು ಕೊಟ್ಟು ಒಂದು ತೆಗೆದುಕೊಳ್ಳುವಂತಹ ಲೆಕ್ಕಾಚಾರಗಳು ನಡೆದಿರುತ್ತೆ. ಆ ಕಾರಣಕ್ಕೋಸ್ಕರನೇ ಪರಿಷತ್ ಸದಸ್ಯರಾಗಿ ರಮೇಶ್ ಬಾಬು ಅವರು ಖಾಯಂ, ದಿನೇಶ್ ಅಮೀನ್ಮಟ್ಟು ಅವರು ಫಿಕ್ಸ್ ಅಂತ ಹೇಳಬಹುದು. ಎರಡನೇ ವಿಚಾರ, ಒಳ ಜಗಳ ಬೀದಿ ಜಗಳ ಆಗಿರುವಂತಹ ಸಂದರ್ಭದಲ್ಲಿ ಆಗಸ್ಟ್ ಕ್ರಾಂತಿಗೆ ಅಥವಾ ಸಿದ್ದರಾಮಯ್ಯ ಅವರ ಬಣದ ಹೊಸ ದಂಗೆಗೆ, ಅದು ಡಿಜಿಟಲ್ ದಂಗೆನೇ ಇರಬಹುದು, ಆ ದಂಗೆಗೆ ಈಗ ಬಲ ತುಂಬಿದಂತಾಗಿದೆ. ಯಾಕಂದ್ರೆ ಮಾಜಿ ಶಾಸಕ ಮಂಚನಹಳ್ಳಿ ಮಹದೇವ್ ಅವರ ಪುತ್ರಿ ತುಂಬ ಚಿಕ್ಕ ವಯಸ್ಸಿಗೆ ಪಕ್ಷ ಸಂಘಟನೆಯ ಕೆಲಸಕ್ಕೆ ಇಳಿತಾರೆ, ಕಾರ್ಯದರ್ಶಿ ಆಗ್ತಾರೆ ಮಹಿಳಾ ಘಟಕದಲ್ಲಿ. ಅನಂತರದಲ್ಲಿ ಉತ್ತಮ ವಾಗ್ಮಿ ಆಗಿರೋ ಕಾರಣಕ್ಕೋಸ್ಕರ ಅವರು ರಾಷ್ಟ್ರೀಯ ವಕ್ತಾರೆ ಆಗ್ತಾರೆ. ಅವ್ರ ಕೆಲಸ ನಿಜವಾಗ್ಲೂ ಯಾರೇ ನೋಡಿದ್ರು ಕೂಡ ರಾಜ್ಯ ಕಾಂಗ್ರೆಸ್ಗಿಂತಲೂ ಹೆಚ್ಚು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅವರು ಶ್ರಮ ವಹಿಸಿದ್ದಾರೆ. ಈಗ KPCC ಘಟಕದ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥೆ ಆಗಿದ್ದಾರೆ. ಇದರ ಜೊತೆಯಲ್ಲಿ 3ನೇ ವಿಚಾರ, ಯಾರಿಗೂ ಬಗ್ಗಲ್ಲ ಅನ್ನುವಂತಹ ಸಂದೇಶ. ಯಾಕೆ ಸುರ್ಜೇವಾಲಾ ಅವರು ಬರೋ ಟೈಮ್ಗೆನೆ ಇಂಥದ್ದೊಂದು ನೇಮಕ ಆಗತ್ತೆ, ಅವರು ಬರೋಕ್ಕೆ ಮುಂಚೆನೆ ರಾಜಣ್ಣ ಅವರು ಇಂಥದ್ದೊಂದು ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯ ಅವರು ಇಲ್ಲ ಅಂದ್ರೆ ನಾನಿರಲ್ಲ ರಾಜಕಾರಣದಲ್ಲಿ. ಅಂದ್ರೆ ರಾಜಣ್ಣ ಅವರೊಬ್ಬರೇ ಮಾತಾಡ್ತಿಲ್ಲ, ರಾಜಣ್ಣ ಅವ್ರ ಹಿಂದೆ ಕನಿಷ್ಠ ಅಂದ್ರೂ 30 ಜನ ಮಾತಾಡ್ತಿರಬಹುದು ಅನ್ನುವಂತಹ ಸಂದೇಶ ರವಾನೆ ಆಗತ್ತೆ.
ರಾಜಣ್ಣ ಅವರು ಮಾತಾಡಿದ್ರೆ. ಎಚ್ ಸಿ ಮಹದೇವಪ್ಪ ಅವರು ಕೂಡ ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಯಾಕೆ ಹೇಳ್ತಿದ್ದಾರೆ? ಅದು ನೋಡಿ, ಈ ನೇಮಕ ಆದ್ಮೇಲೆ ಆಡಿದ್ದು ಎಚ್ ಸಿ ಮಹದೇವಪ್ಪ. ಅಲ್ಲಿಗೆ ಐಶ್ವರ್ಯ ಮಹದೇವ್ ಅವರು ಸೋಷಿಯಲ್ ಮೀಡಿಯಾ ವಿಭಾಗದ ಅಧ್ಯಕ್ಷ ಆದ್ಮೇಲೆ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂತಹ ಸಂದೇಶ ಕೂಡ ರವಾನೆ ಆಗ್ತಿದೆ. ಒಂದು ವೇಳೆ ಈ ನೇಮಕದ ನಂತರ ಸಿದ್ದರಾಮಯ್ಯ ಬಣ ಏನೆಲ್ಲ ಬೇಡಿಕೆ ಇಟ್ಟಿತ್ತು ಅದು ಕ್ಲಿಯರ್ ಆಗದೆ ಹೋದ್ರೆ ಆಟ ಜೋರಾಗಿರುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಸುಮ್ಮನೆ ಕೂತಿಲ್ಲ. ಈ ಕಡೆ ಯಾರೇನು ಮಾತಾಡ್ತಿದ್ರು ಅದಕ್ಕೆ ತಕ್ಕ ಟಕ್ಕರ್ ಕೂಡ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ನಿಜಕ್ಕೂ ಮಧ್ಯ ಪ್ರವೇಶ ಮಾಡಿ ಈ ಒಳಜಗಳ ಬೀದಿ ಜಗಳ ಏನಾಗಿದೆ, ಈ ಬೀದಿ ಜಗಳವನ್ನು ಮತ್ತೆ ಒಳಜಗಳ ಮಾಡಿ ಅದನ್ನು ಉಪಶಮನ ಮಾಡಬೇಕಾದಂತಹ ತುರ್ತು ಜಾಸ್ತಿ ಇದೆ. ಇಲ್ಲಾಂದರೆ ರಾಷ್ಟ್ರೀಯ ಪಕ್ಷಗಳು ಮತ್ತು ಜಾತ್ಯತೀತ ಜನತಾದಳ ಕೂಡ ಕಾಯ್ತಾ ಇದೆ. ಏನೇ ಸಿಕ್ಕರೂ ಕೂಡ ಬಡ್ದು ಬಾಯಿಗೆ ಹಾಕ್ಕೊಳ್ಳೋದು ಪಕ್ಕ. ಆಗಿದ್ರೆ ಐಶ್ವರ್ಯ ಮಹದೇವ್ ಅವರ ನೇಮಕ, ಆತುರದ ನೇಮಕ ಮತ್ತೊಂದು ಜಗಳಕ್ಕೆ ಕಾರಣ ಆಗಬಹುದಾ? ಅಥವಾ ಏನು ಡಿ ಕೆ ಶಿವಕುಮಾರ್ ಅವರ ಬಣ ಮೇಲುಗೈ ಸಾಧಿಸಿದೆ, ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರ ಬಣ ಕೂಡ ಮತ್ತೊಂದು ಅವಕಾಶವನ್ನು ಗಿಟ್ಟಿಸಿಕೊಳ್ಳುತ್ತಾ? ಕಮೆಂಟ್ ಮಾಡಿ.